ಹಾಯ್! ಎಲ್ರಿಗೂ ನಮಸ್ತೆ. ಶನಿವಾರದ ಮಿನಿ ವ್ಲಾಗು. ಪೂಜೆನ ಮುಗಿಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇವಾಗೆಲ್ಲ ಒಂಥರ ಉಲ್ಟಾ-ಪಲ್ಟಾ ಅಂತಲೇ ಅನಿಸುತ್ತೆ. ಈ ಟೈಮಿಗೆ ಎಷ್ಟೊಂದು ಕೆಲಸಗಳಾಗೋದು. ಇವಾಗ ಪೂಜೆ ನಡೀತಿದೆ. ಎಷ್ಟು ಜನ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. ರೋಗಮುಕ್ತ ಜೀವನ ನಡೆಸಬೇಕು ಅಂದರೆ ಅದಕ್ಕೆ ಮೇನ್ ನಮ್ಮ ಆಹಾರ ಪದ್ಧತಿ ಅಂತಲೇ ಹೇಳ್ತೀನಿ. ನಾವು ಮೆಡಿಸನ್ ತೊಗೊಂಡಾಗ ಆ ನೋವು ಕಡಿಮೆ ಆಗಿರುತ್ತೆ. ಆ ಮೆಡಿಸನ್ ಪವರ್ ಮುಗಿದ ಮೇಲೆ ಮತ್ತೆ ನಾವು ಪ್ರಾಬ್ಲಮ್‌ನ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಆದಷ್ಟು ಆರೋಗ್ಯವಾಗಿರುವಂಥ ಅಡುಗೆ, ಏನು ಊಟ ಮಾಡಬೇಕು, ಯಾವುದನ್ನು ತಿನ್ನಬೇಕು ಅನ್ನೋದನ್ನು ಗೊತ್ತಾದ ಮೇಲೆ ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ ಖಂಡಿತ ಅದರಲ್ಲಿ 100% ರಿಸಲ್ಟ್ ಇದೆ. ನನಗೆ ಸ್ವಲ್ಪ ದಿನಗಳ ಹಿಂದೆ ಒಬ್ಬರು ಕಾಮೆಂಟ್ ಹಾಕಿದ್ರು, ಬೆಂಡೆಕಾಯಿ ರೆಸಿಪಿನ ತೋರಿಸಿ ಅಂತ. ಸೊ ಅವ್ರಿಗೋಸ್ಕರ ಒಂದೆರಡು ಸ್ಪೂನಷ್ಟು ಎಣ್ಣೆಗೆ ನಾನು ಗೋಡಂಬಿನ ಹಾಕಿ ಹುರಿದು ಎತ್ತಿಟ್ಕೊಳ್ತಿದ್ದೀನಿ. ಅದೇ ಎಣ್ಣೆಗೇ ನಾನು ಬೆಂಡೆಕಾಯಿನ ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ. ಮಿತವಾಗಿ ಎಣ್ಣೆ ಬಳಸೋದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಚಪಾತಿಗೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಸ್ವಲ್ಪ ಉಪ್ಪನ್ನ ಹಾಕಿ ಹಿಟ್ಟನ್ನು ಕಲಸಿಟ್ಬಿಟ್ರೆ ತುಂಬ ಸಾಫ್ಟ್ ಆಗಿರುವಂಥ ಚಪಾತಿ ಬರುತ್ತೆ. ಈ ಸೊಪ್ಪು ಹಾಕಿದಾಗ ಅರಿಯುವಂಥ ಚಾನ್ಸಸ್ ಇರುತ್ತಲ್ವ, ಉಪ್ಪಾಕಿ ಕಲಿಸ್ಬಿಟ್ರೆ ಚಪಾತಿ ಅರಿಯೋದೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೆಲ್ಲ ಸೊಪ್ಪು ಹಾಕಿರುವಂಥ ಚಪಾತಿ ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ನೋಡಿ, ಈ ಥರ ಕಂಪ್ಲೀಟಾಗಿ ಕಲರ್ ಚೇಂಜ್ ಆದಮೇಲೆ ಗೋಡಂಬಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ, ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಬೆಂಡಿ ಫ್ರೈ ರೆಡಿ ಆಗುತ್ತೆ. 100% ಎಲ್ರಿಗೂ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಬೆಂಡೆಕಾಯಿನ ಫ್ರೈ ಮಾಡೋ ಟೈಮಲ್ಲಿನೇ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೆ, ತುಂಬಾ ಒಳ್ಳೆಯದು ಅಂತ ಹೇಳಿ. ಇನ್ನು ಬೀನ್ಸ್ ಪಲ್ಯ ರೆಡಿ ಆಯಿತು. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ತುರಿದು ಹಾಕ್ಕೊಳ್ತಿದ್ದೀನಿ. ಕೊಬ್ಬರಿ ಎಣ್ಣೆಗೆ, ಕೊಬ್ಬರಿಗೆ 100 ವರ್ಷ ಆಯಸ್ಸಂತೆ. ಸೊ ಅದನ್ನು ರೆಗ್ಯುಲರ್ ಆಗಿ ಅಡುಗೆಯಲ್ಲಿ ಬಳಸೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ಇವತ್ತು ಆರೆಂಜ್ನ ಸುಲಿದು ಕೊಟ್ಟಿದ್ದೀನಿ ಮಕ್ಕಳಿಗೆ. ಫೈನಲಿ ಚಪಾತಿ ಕೂಡ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.